ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನನಗೆ ಹಾಸನ್ಗೆ ಒಬ್ಬರು ಲೇಡಿ ಬೇಕು, ಗೌಡ್ರು, ವೆಜ್ಜು ನಾನ್ ವೆಜ್ ಮಾಡೋರು. ಅಂದರೆ ಚಪಾತಿ, ಮುದ್ದೆ, ಹಳ್ಳಿ ಸ್ಟೈಲ್ ಸಾರು. ಯಾಕಂದರೆ ಅವ್ರು ಬಂದಿರೋದು ಶುಗರ್ ಪೇಷೆಂಟು, ಪೆನ್ಷನರ್ ಅವರು. ಸೊ ಅಲ್ಲೇ ಇರಬೇಕು. 15,000 ಸ್ಯಾಲ್ರಿ ಇದೆ, ಅಲ್ಲೇ ಅವ್ರ ಮನೇಲೇ ಇರಬೇಕು. ತಿಂಗಳಿಗೆ 2 ರಜಾ ಇದೆ, ಗೊತ್ತಾಯ್ತಾ? ಸುಮ್ಮನೆ ನೋಡಿ, ನಾನು ಎಷ್ಟು ಇವಾಗ ನೆನ್ನೆ ಮೊನ್ನೆಯಿಂದ 5-6 ವೀಡಿಯೋ ಹಾಕಿದ್ದೀನಿ. ಆ ವಿಡಿಯೋನಲ್ಲೆಲ್ಲ 15,000ನೇನಾ, ನಿನ್ನ ಹತ್ರ ಯಾವಳು ಬರ್ತಾಳೆ, ನೀನು ತಾನು ಅಂತಂದರೆ ಅದು ಯಾರು ಕಮೆಂಟ್ ಮಾಡಿದ್ದೀರಾ ಅವ್ರ ID ತೊಗೊಂಡು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಇವತ್ತೆಲ್ಲ ಬರ್ಕೊಂಡಿದ್ದೀನಿ ಬುಕ್ಕಲ್ಲಿ. ನೀನು ತಾನು ಅನ್ನೋ ಮಾತು ಉಪಯೋಗಿಸ್ಬೇಡಿ. ನಾವೇ ನಿಮ್ಮ ಮನೆ ಅನ್ನಕ್ಕೆ ಬಿದ್ದಿಲ್ಲ ನಾವು, ಗೊತ್ತಾಯ್ತಾ? ಯಾರು ಹಾಕಿದ್ದೀರಲ್ಲ ಅವ್ರಿಗೆ ಹೇಳ್ತಿರೋದು ಈ ಮಾತು. ನಿಮ್ಮ ಮನೆ ಅನ್ನಕ್ಕೆ ಬಿದ್ದಿಲ್ಲ ನಾವು, ಗೊತ್ತಾಯ್ತಾ? ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕ್ತಿರೋದು ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗಲಿ ಅಂತ. ನನ್ನ ಹತ್ರ ಗಂಡ ಬಿಟ್ಟವ್ರು ಬಂದವ್ರೆ, ಗಂಡ ಸತ್ತವ್ರು ಬಂದಿದ್ದಾರೆ, ಗಂಡ ಓಡೋಗಿರೋ ಬಂದಿದ್ದಾರೆ, ಮಗುನ ಎತ್ಕೊಂಡು ಬಂದಿದ್ದಾರೆ. ಅಂಥವ್ರಿಗೆ ನಾನು ಕೆಲಸ ಕೊಡಿಸಿದ್ದೀನಿ, ನನ್ನ ಹೆಸರು ಉಳಿಸ್ತಾ ಇದ್ದಾರೆ. 1 ವರ್ಷ 2 ವರ್ಷ 3 ವರ್ಷ 5 ವರ್ಷ ಮಾಡಿರೋರು ಇದ್ದಾರೆ, ಗೊತ್ತಾಯ್ತಾ? ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ನಿಮ್ಗೆ ಯೋಗ್ಯತೆ ಇದ್ದರೆ ಯಾರಾದರೂ ಬಂದೇ ಬರ್ತಾರೆ ನನ್ನ ಹತ್ರ. ನೀವು ಕಮೆಂಟ್ಸ್ ಹಾಕಿದ ತಕ್ಷಣ 20,000 30,000 ಸಿಗುತ್ತೆ, ನೀನು ಇಷ್ಟೇನಾ ಅಂತ ಹಾಕ್ಬಿಟ್ರೆ ಬರದೇ ಇರೋಂಗೇನಿಲ್ಲ. ಹೊಟ್ಟೆ ಹಸ್ತವನು ತಂಗಳನ್ನ ಕೊಟ್ಟರು ತಿಂತಾನೆ, ಗೊತ್ತಾಯ್ತಾ? ದುರಾಂಕಾರ ದಿಮಾಕ್ ಮಾತುಗಳು, ಕಮೆಂಟ್ಸಲ್ಲಿ ದಿಮಾಕಾಗಿ ಬರೆಯೋದು, ಗೊತ್ತಾಯ್ತಾ? ಬ್ಯಾಡ್ ಕಮೆಂಟ್ಸ್ ಹಾಕೋದು ಮಾಡಿದ್ರೆ ಇವತ್ತು 4 ID ಬರ್ಕೊಂಡಿದ್ದೀನಿ, ಗೊತ್ತಾಯ್ತಾ? ಆ ID ನಾಳೆ ಪೊಲೀಸ್ ಸ್ಟೇಷನ್ ಕೊಡ್ತೀನಿ, ಗೊತ್ತಾಯ್ತಾ? ನಿಮ್ಗೆ ಯೋಗ್ಯತೆ ಇದ್ದರೆ ನೋಡಿ, ಇಲ್ಲ ಅಂದರೆ ಮುಚ್ಕೊಂಡಿರ್ರಿ, ಗೊತ್ತಾಯ್ತಾ? ನನ್ನ ವೀಡಿಯೋಸ್ ನೋಡಿ. ನಾನು 10-12 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀನಿ. ನಾನೇನು, ನಮ್ಮ ಫ್ರೆಂಡ್ ಏಜೆನ್ಸಿ ಏನು, ಕೆಲಸದವ್ರು ನೋಡಿ ನನಗೆ ಸಾಕು, ಗೊತ್ತಾಯ್ತಾ? ಬೇರೆಯವ್ರ ಊರಲ್ಲಿರೋರೆಲ್ಲ ಒಗ್ಗರಣೆ ಹಾಕ್ರಿ ನನ್ನ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ಗೆ ಹಾಕಿ ಅಂತ ಯಾರನ್ನೂ ಕೇಳ್ಕೊತಿಲ್ಲ ನಾನು, ಗೊತ್ತಾಯ್ತಾ? ನಿಮ್ಮ ಕೈಯಲ್ಲಾದರೆ ಹೆಲ್ಪ್ ಮಾಡಿ. ಹಿಂಗೆ ಹಾಕಿದ್ದಾರೆ, ಹಿಂಗೆ ಕೆಲ್ಸಕ್ಕೆ ಬಿಟ್ಟಿದ್ದಾರೆ, ಇಂಥ ಕಡೆ ಇದೆ ಹೋಗಿ ಅಂತ ಹೇಳಿ ಅಷ್ಟೇ. ಥ್ಯಾಂಕ್ ಯು. ಯಾರು ಬರ್ತಿರೋ ಹೇಳಿ, ಅವ್ರು ಮಾತ್ರ ಸಾಕು.